ಬೆಂಗಳೂರಂತೂ ಇನ್ನು 32 ನಿಮಿಷದಲ್ಲಿ ಸಂಪೂರ್ಣವಾಗಿ ಲಾಕ್ಡೌನ್ ಆಗುತ್ತೆ. ಆದ್ರೆ ಕೇವಲ ಬೆಂಗಳೂರು ಮಾತ್ರ ಇವತ್ತು ರಾತ್ರಿ 8 ಗಂಟೆಯಿಂದ ಲಾಕ್ಡೌನ್ ಆಗೋದಿಲ್ಲ. ನಾಳೆಯಿಂದ ಕೆಲವು ಜಿಲ್ಲೆಗಳು ಕೂಡ ಲಾಕ್ಡೌನ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಸಂಪೂರ್ಣವಾಗಿ ಲಾಕ್ಡೌನ್ ಆಗುವಂತಹ ಜಿಲ್ಲೆಗಳು ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಅತಿ ಹೆಚ್ಚು ಬೆಂಗಳೂರನ್ನು ಹೊರತುಪಡಿಸಿದ್ರೆ ಸೋಂಕಿತರಿರುವಂತಹ ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ. ಸಂಪೂರ್ಣವಾಗಿ ನಾಳೆ ರಾತ್ರಿ 8 ಗಂಟೆಯಿಂದ ಲಾಕ್ಡೌನ್ ಕೂಡ ಆಗತ್ತೆ ದಕ್ಷಿಣ ಕನ್ನಡದಲ್ಲಿ. ಜುಲೈ 15ರ ರಾತ್ರಿ ಇಂದ ಹಿಡಿದು ಜುಲೈ 23ರ ಬೆಳಗ್ಗೆವರೆಗೂ ಕೂಡ ಲಾಕ್ ಡೌನ್ ಇರುತ್ತೆ ದಕ್ಷಿಣ ಕನ್ನಡದಲ್ಲಿ. ಆದ್ರೆ ಬೆಳಗ್ಗೆ 8ರಿಂದ 11ರವರೆಗೆ ಯಾವ್ದಾದ್ರು ಅಗತ್ಯ ವಸ್ತುಗಳು ಖರೀದಿ ಮಾಡೋದಕ್ಕೆ ಇದ್ರೆ ಅದಕ್ಕೆ ಅವಕಾಶವನ್ನ ಈಗಾಗಲೇ ಜಿಲ್ಲಾಡಳಿತ ಕಲ್ಪಿಸಿದೆ. ಜೊತೆಗೆ ತುರ್ತು ಸೇವೆ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಕೃಷಿ ಬಿಟ್ರೆ ಇವಿಷ್ಟು ಇರುತ್ತೆ. ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಬಂದ್ ಆಗಲಿದೆ. ಜಿಲ್ಲಾಡಳಿತ ಈ ರೀತಿಯಂತಹ ಸಂಪೂರ್ಣ ನಿರ್ಧಾರವನ್ನ ತೆಗೆದುಕೊಂಡಿದೆ. ಉಳಿದ ಜಿಲ್ಲೆಗಳು ಯಾವ್ಯಾವುದು ಸಂಪೂರ್ಣವಾಗಿ ಬಂದ್ ಆಗುವಂತಹ ಜಿಲ್ಲೆ ಅಂತ ನೋಡಿದ್ರೆ, ನಾಳೆಯಿಂದ ಮತ್ತೊಂದು ಜಿಲ್ಲೆ ಬೀದರ್. ಬೀದರಲ್ಲೂ ಕೂಡ ಇತ್ತೀಚೆಗೆ ಅತಿ ಹೆಚ್ಚು ಪ್ರಕರಣಗಳು ದಿನಕ್ಕೆ ಜಾಸ್ತಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ನಾಳೆ ರಾತ್ರಿ 8 ಗಂಟೆಯಿಂದ ಸಂಪೂರ್ಣವಾಗಿ ಬೀದರ್ ಕೂಡ ಲಾಕ್ ಡೌನ್ ಆಗಲಿದೆ. ಜುಲೈ 23ರ ಬೆಳಗ್ಗೆವರೆಗೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಲಿದೆ ಬೀದರ್. ಅಗತ್ಯ ವಸ್ತುಗಳ ಖರೀದಿ ಆಗಿರಬಹುದು, ತುರ್ತು ಸೇವೆಗಳನ್ನ ಹೊರತುಪಡಿಸದೆ ಎಲ್ಲದಕ್ಕೂ ಕೂಡ ಅಲ್ಲಿ ಅವಕಾಶ ಇಲ್ಲ. ಕೃಷಿ ಚಟುವಟಿಕೆಗೆ ಕೂಡ ಲಾಕ್ ಡೌನ್ ಅನ್ವಯ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಉಳಿದಂತೆ ಎಲ್ಲವೂ ಕೂಡ ನಾಳೆ ರಾತ್ರಿ 8 ಗಂಟೆಯಿಂದ ಬಂದ್ ಆಗಲಿದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಉಳಿದ ಜಿಲ್ಲೆ ಯಾವುದು? ಯಾದಗಿರಿಯಲ್ಲೂ ಕೂಡ ಲಾಕ್ ಡೌನ್ ನಾಳೆ ರಾತ್ರಿ 8 ಗಂಟೆಯಿಂದನೇ ಆರಂಭ ಆಗುತ್ತೆ. ಸಂಪೂರ್ಣವಾಗಿ ಲಾಕ್ ಡೌನ್ ಇರುತ್ತೆ ನಾಳೆ ರಾತ್ರಿ 8 ಗಂಟೆಯಿಂದ. ಇಲ್ಲೂ ಕೂಡ ಜುಲೈ 23ರ ಬೆಳಗ್ಗೆವರೆಗೂ ಕೂಡ ಸಂಪೂರ್ಣವಾಗಿ ಲಾಕ್ ಡೌನ್ ಇರಲಿದೆ. ಅಲ್ಲಿ ಅಗತ್ಯ ವಸ್ತುಗಳ ಖರೀದಿ ಆಗಿರ್ಬೋದು, ತುರ್ತು ಸೇವೆಗಳಿಗೆ ಅಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಜೊತೆಗೆ ಕೃಷಿ ಚಟುವಟಿಕೆಗಳಿಗೆ ಎಲ್ಲೂ ಕೂಡ ನಿರ್ಬಂಧವನ್ನ ಹೇರಿಲ್ಲ. ಇದು ಲಾಕ್ ಡೌನ್ಗೆ ಅನ್ವಯ ಆಗಲ್ಲ. ಉಳಿದಂತೆ ಎಲ್ಲವೂ ಕೂಡ ನಾಳೆ ರಾತ್ರಿಯಿಂದನೇ ಯಾದಗಿರಿಯಲ್ಲೂ ಕೂಡ ಬಂದ್ ಆಗಲಿದೆ. ಮತ್ತೊಂದು ಜಿಲ್ಲೆ ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಧಾರವಾಡ ಲಾಕ್ ಡೌನ್ ಆಗುವಂತಹ ಮತ್ತೊಂದು ಜಿಲ್ಲೆ. ಯಾವಾಗ? ನಾಳೆ ರಾತ್ರಿ ಅಲ್ಲ, ನಾಳೆ ಬೆಳಗ್ಗೆ 10 ಗಂಟೆಯಿಂದನೇ ಸಂಪೂರ್ಣವಾಗಿ ಧಾರವಾಡ ಲಾಕ್ ಡೌನ್ ಆಗತ್ತೆ. ಜುಲೈ 24ರ ರಾತ್ರಿ 8 ಗಂಟೆಯವರೆಗೆ, 23 ಅಲ್ಲ 24ರ ರಾತ್ರಿ 8 ಗಂಟೆವರೆಗೂ ಕೂಡ ಸಂಪೂರ್ಣವಾಗಿ ಲಾಕ್ ಡೌನ್ ಆಗತ್ತೆ ಧಾರವಾಡ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಯಾವುದೇ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಅವಕಾಶ ಇದೆ. ಹಣ್ಣು, ಹಾಲು, ತರಕಾರಿ, ಮಾಂಸಕ್ಕೂ ಕೂಡ ಅಲ್ಲಿ ಯಾವುದೇ ರೀತಿಯ ಪರ್ಚೇಸ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೃಷಿ ಚಟುವಟಿಕೆಗಳು ಎಂದಿನಂತೆ ನಡೆಯುತ್ತೆ, ಯಥಾಸ್ಥಿತಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಧಾರವಾಡದಲ್ಲಿ ನಾಳೆ ಬೆಳಗ್ಗೆನೆ 10 ಗಂಟೆಯಿಂದ ಲಾಕ್ ಡೌನ್ ಆಗುವಂತಹ ಹಿನ್ನೆಲೆಯಲ್ಲಿ ಹೇಗಿದೆ ಅಲ್ಲಿನ ಸಿದ್ಧತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್ ತಹಶೀಲ್ದಾರ್, ನಾಳೆ ಬೆಳಗ್ಗೆ 10 ಗಂಟೆಯಿಂದನೇ ಲಾಕ್ ಡೌನ್ ಆಗತ್ತೆ ಧಾರವಾಡದಲ್ಲಿ. ಮೊದಲೇ ಹೇಳಿದೆ ಧಾರವಾಡದವರು ಲಾಕ್ ಡೌನ್ ಬೇಕು ಅಂತ ಹೇಳಿ. ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳು, ಮಾರ್ಗಸೂಚಿಗಳು ಇದೆ? ನವಿತಾ, ನಿಜ, ಈಗಾಗಲೇ ಧಾರವಾಡ ಜಿಲ್ಲೆಯಾದ್ಯಂತ ಸಂಪೂರ್ಣ ಲಾಕ್ಡೌನ್ಗೆ ಮಾರ್ಗಸೂಚಿಗಳನ್ನು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಬಿಡುಗಡೆ ಮಾಡಿದ್ದಾರೆ. ಈ ಪ್ರಕಾರ ಅತಿ ಅವಶ್ಯಕ ವಸ್ತುಗಳ ಏನು ಸೇವೆ ಇದೆ ಅದಕ್ಕೆ ಯಾವುದೇ ರೀತಿ ಅಡಚಣೆ ಇಲ್ಲ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಹಾಲು, ಹಣ್ಣು, ತರಕಾರಿ, ಕಿರಾಣಿ, ದಿನಸಿ, ಮಾಂಸ ಮತ್ತು ಔಷಧ ಉಪಕರಣಗಳು ಲಭ್ಯವಾಗಲಿವೆ. ಆದರೆ ಕಟ್ಟುನಿಟ್ಟಾಗಿ ಕೆಲವೊಂದು ನಿರ್ಬಂಧಗಳನ್ನು ಮಾರಾಟಗಾರರ ಮೇಲೆ, ವ್ಯಾಪಾರಸ್ಥರ ಮೇಲೆ ವಿಧಿಸಲಾಗಿದೆ. ಅದ್ಯಾವುದು ಅಂತಂದ್ರೆ ಏನು, ಈ ಬಾರ್ಗಳ ಬಂದ್ ಆಗ್ತವೆ ಮತ್ತು ಫುಟ್ವೇರ್ಗಳು, ಬಟ್ಟೆ ಅಂಗಡಿಗಳು, ಇನ್ನಿತರ ವಾಣಿಜ್ಯ ಮಳಿಗೆಗಳು ಏನಿದಾವೆ, ಮಾಲ್ಗಳಿದಾವೆ, ಶಾಪಿಂಗ್ ಕಾಂಪ್ಲೆಕ್ಸ್ಗಳಿದಾವೆ, ಅವುಗಳನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನೊಂದೆಡೆ ಜನರು ಕೃಷಿ ಪರಿಕರಗಳಿಗೆ, ರೈತರು ಸಾಕಷ್ಟು ಈಗ 9 ತಾಲೂಕುಗಳಲ್ಲಿಯೂ ಕೂಡ ಲಾಕ್ಡೌನ್ ಘೋಷಣೆಯಾಗಿರುವುದರಿಂದಾಗಿ ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ತೊಡಗಬೇಕಾ ಹೇಗೆ ಅನ್ನುವಂಥ ಪ್ರಶ್ನೆ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಅದನ್ನು ಕೂಡ ಸ್ಪಷ್ಟನೆ ಮಾಡಿರುವಂತಹ ಜಿಲ್ಲಾಧಿಕಾರಿಗಳು, ಕೃಷಿ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಇಲ್ಲ, ರೈತರು ತಮ್ಮ ಹೊಲಗಳಲ್ಲಿ ಕೆಲಸವನ್ನು ಮಾಡಬಹುದು, ಕೃಷಿ ಪರಿಕರಗಳ ಖರೀದಿ ಮತ್ತು ಮಾರಾಟಕ್ಕೂ ಕೂಡ ಯಾವುದೇ ಅಡಚಣೆ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದರೆ ಖರೀದಿಗೆ ಬರುವಂತವರು ಮತ್ತು ಅತಿ ಅವಶ್ಯಕ ಸಂದರ್ಭಗಳಲ್ಲಿ ಮನೆಯಿಂದ ಆಚೆ ಬರುವಂತವರು ಕೇವಲ ಒಬ್ಬರೇ ಬರಬೇಕು, ಗುಂಪು ಕಟ್ಟಿಕೊಂಡು ಬರಬಹುದು, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು, ಮಾಸ್ಕ್ ಅನ್ನ ಧರಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಎಲ್ಲ ನಿಯಮಗಳನ್ನ ಪಾಲಿಸಲಿಕ್ಕಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಮತ್ತು ಧಾರವಾಡ ಪೊಲೀಸ್ ವರಿಷ್ಠಾಧಿಕಾರಿಗೆ ಜೊತೆಗೆ ಎಲ್ಲ
ತಹಶೀಲ್ದಾರ್ ಕಚೇರಿಗಳಿಗೂ ಕೂಡ ಈ ಮಾರ್ಗಸೂಚಿಗಳ ಲಿಸ್ಟ್ ಅನ್ನ ಕಳಿಸಿದ್ದು ಕಟ್ಟುನಿಟ್ಟಾಗಿ ಮಾರ್ಗಸೂಚಿಗಳನ್ನ ಜಾರಿಗೊಳಿಸಬೇಕು. ಈಗ ಒಂದು ರೀತಿಯಲ್ಲಿ ನಾಳೆ ಬೆಳಗ್ಗೆಯಿಂದ 10 ಗಂಟೆಯಿಂದಾನೇ ಲಾಕ್ಡೌನ್ ಆರಂಭ ಆಗುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಈಗ ಸದ್ಯಕ್ಕೆ ನೀವಿರುವಂತಹ ಪ್ಲೇಸ್ ಅಲ್ಲಿ ಸಿಚುವೇಶನ್ ಇದೆ, ಜನ ಯಾವ ರೀತಿಯಾಗಿ ವ್ಯಾಪಾರ ವಹಿವಾಟುಗಳನ್ನ ಮಾಡೋದಕ್ಕೆ ಜೊತೆಗೆ ಅಗತ್ಯ ವಸ್ತು ಖರೀದಿ ಮಾಡೋದಕ್ಕೆ ಯಾವ ರೀತಿಯಾಗಿ ಈಗ ಮುಗಿಬಿದ್ದಿದ್ದಾರೆ ಅನ್ನೋದು ತೋರಿಸಬಹುದಾ? ನಿಜ ನವಿತಾ, ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನಾನೀಗ ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿದ್ದೀನಿ. ಇದು ದುರ್ಗದ ಬೈಲು ಮಾರುಕಟ್ಟೆಯನ್ನ ಸಂಪರ್ಕಿಸುವಂತಹ ಒಂದು ಪ್ರಮುಖ ರಸ್ತೆ. ಈ ಒಂದು ರಸ್ತೆ ಸದಾ ಜನಜಂಗುಳಿಯಿಂದ ಗಿಜಿಗುಡ್ತಾ ಇತ್ತು. ಲಾಕ್ಡೌನ್ ನಂತರದ ಸಂದರ್ಭದಲ್ಲಿ ಇಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ದಾವೆ, ಮಳಿಗೆಗಳು ತೆರೆದುಕೊಂಡಿದ್ದಾವೆ. ದೃಶ್ಯದಲ್ಲಿ ಗಮನಿಸಬಹುದು, ಜನರು ಕೂಡ ಹೊರಗಡೆ ಬಂದು ತಮಗೆ ದಿನಗಳಕ್ಕಿಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಬೆಳಗ್ಗೆಯಿಂದ ನಾವು ಏನು ತೋರಿಸ್ತಾ ಇದ್ವಿ, ಸಾಕಷ್ಟು ಜನ ತರಕಾರಿ ಮಾರುಕಟ್ಟೆಗಳಲ್ಲಿ ಮುಗಿಬಿದ್ದು ವಸ್ತುಗಳನ್ನ ಖರೀದಿಸ್ತಾ ಇದ್ರು. ಅದನ್ನ ಗಮನಿಸಿದಂತಹ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ನಮ್ಮ ಚಾನೆಲ್ ಅನ್ನ ನೋಡಿ ನಮಗೂ ಕೂಡ ಕರೆ ಮಾಡಿ ತಿಳಿಸಿದ್ರು, ಯಾವುದೇ ಧಾವಂತದ ಅವಶ್ಯಕತೆ ಇಲ್ಲ, ಅಗತ್ಯ ವಸ್ತುಗಳ ಪೂರೈಕೆಗೆ ತೊಂದರೆಯನ್ನ ಮಾಡಿಕೊಡುವುದಿಲ್ಲ. ಬೆಳಗ್ಗೆ 5ರಿಂದ 12 ಗಂಟೆವರೆಗೂ ಮಾತ್ರ ನಾವು ಅವಕಾಶವನ್ನ ಕೊಟ್ಟಿದ್ದೇವೆ. ಲಾಕ್ಡೌನ್ ಸಂದರ್ಭದಲ್ಲಿಯೂ ಕೂಡ ಈ ಒಂದು ನಿರ್ಬಂಧದ ಸಡಿಲಿಕೆ ವಿನಾಯಿತಿ ಇರ್ತದೆ ಅನ್ನುವಂಥದ್ದನ್ನ ವ್ಯಾಪಾರಸ್ಥರೊಬ್ಬರು ನಮ್ಮ ಜೊತೆಗಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಈಗ ಹೇಳಿ, ನಿಮ್ಗೆ ಯಾವ ರೀತಿ ಒಂದು ಲಾಕ್ಡೌನ್ ಇರಬೇಕಂತ ಇತ್ತು ಮತ್ತು ಈಗ ಹೇಳಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಜಿಲ್ಲಾಧಿಕಾರಿಗಳು ಮಾಡಿರುವಂತಹ ಮಾರ್ಗಸೂಚಿಗಳು ಅಂತ? ಈಗ ನೋಡ್ರಿ, ಲಾಕ್ಡೌನ್ ಮಾಡೋದು ನಮ್ಮ ಸಂಬಂಧ. ಈಗ ಜನರನ್ನು ಇದನ್ನು ಇನ್ನು ಪದೇ ಪದೇ ಲಾಕ್ಡೌನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈಗೇನು ಫಸ್ಟ್ ಟೈಮ್ ಲಾಕ್ಡೌನ್ ಆಗೈತಿ, ಈಗ ಸೆಕೆಂಡ್ ಟೈಮ್ ಆಗ್ತಾ ಇದೆಯಲ್ಲ, ಈ ಟೈಮ್ ಆದಾಗಿ ಕಟ್ಟುನಿಟ್ಟನ್ನು ಇನ್ನೂ ಆಗಬೇಕು. ಜನರನ್ನು ಈಗೇನ ಗುಂಪಾಗಿ ಹೋಗುವುದು, ಮಾರ್ಗದರ್ಶಿಸುವುದು ಇದೆಲ್ಲ ಮಾಡೋದು ನಮ್ಮ ಸಂಬಂಧ. ಇದನ್ನು ಪದೇ ಪದೇ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗೇನು ಇವ್ರು ಮತ್ತೆ 14 ದಿನ ತಗೊಂಡಿದ್ದಾರೆ. ಈಗ ಆದರೆ ಕಟ್ಟುನಿಟ್ಟು ಮಾಡಿದರೆ ಇನ್ನು ಮುಂದೆ ಯಾವುದು ಡೆತ್ ಆಗೋದು ಅಥವಾ ಕೋವಿಡ್ ಪೇಷಂಟ್ ಆಗೋದಿಲ್ಲ. ಇದೇನು ಪದೇ ಪದೇ ಮಾಡ್ಲಿಕ್ಕೆ ಆಗುವುದಿಲ್ಲ, ಇದು ನನ್ನ ಅಭಿಪ್ರಾಯ. ಒಟ್ಟಾರೆಯಾಗಿ ಲಾಕ್ಡೌನ್ ಮಾಡಿದ್ದು ಸರಿಯಾಗಿದೆ. ಪದೇ ಪದೇ ಲಾಕ್ಡೌನ್ ಮಾಡೋದ್ರಿಂದ ತೊಂದರೆ ಆಗ್ತದೆ. ಹೀಗಾಗಿ ಸಾರ್ವಜನಿಕರು ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ಮಾಸ್ಕ್ ಅನ್ನ ಧರಿಸಬೇಕು, ಕೊರೋನಾ ಮಹಾಮಾರಿ ಹರಡದಂತೆ ಸರ್ಕಾರ ನೀಡಿರುವಂತಹ ಏನು ಕಟ್ಟುನಿಟ್ಟಿನ ಕೆಲವೊಂದು ಮಾರ್ಗಸೂಚಿಗಳಿದಾವೆ ಅವುಗಳನ್ನು ಪಾಲಿಸಬೇಕು ಅನ್ನುವಂತ ಮಾತು ಧಾರವಾಡ ಜಿಲ್ಲೆಯಾದ್ಯಂತ ಕೇಳಿ ಬರ್ತಾ ಇದೆ. ನವಿತಾ, ಎಸ್, ಜನರಲ್ಲೇ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಪರಶುರಾಮ್ ತಹಶೀಲ್ದಾರ್ ಡೀಟೇಲ್ಸ್ಗೆ. ಜನರಲ್ಲೇ ಇಂತಹ ಒಂದು ಅರಿವು ಮೂಡಿಸುವಂತಹ ಪ್ರಯತ್ನಗಳು ಆಗ್ಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ ಈ ಸಲದ ಲಾಕ್ಡೌನ್ ನಲ್ಲಿ ನಾವು ಮಾರ್ಗಸೂಚಿಗಳನ್ನು ಪಾಲನೆ ಮಾಡೇ ಮಾಡ್ತೀವಿ ಅನ್ನೋದು ಜನರ ಮನಸ್ಸಲ್ಲಿ ಬರಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಕೂಡ ಲಾಕ್ಡೌನ್ ಆಗತ್ತೆ, ಆದ್ರೆ ಕೆಲವು ಜಿಲ್ಲೆಗಳಲ್ಲಿ ಅಷ್ಟಕ್ಕಷ್ಟೇ ಲಾಕ್ಡೌನ್ ಕೂಡ ಇರುತ್ತೆ. ಅಂದ್ರೆ ಕೆಲವೊಂದಷ್ಟು ಪ್ರದೇಶಗಳನ್ನ ಮಾತ್ರ ಲಾಕ್ಡೌನ್ ಮಾಡಲಾಗುತ್ತೆ. ಅಂತಹ ಪ್ಲೇಸ್ ಯಾವುದು, ಅಂತಹ ಜಿಲ್ಲೆ ಯಾವುದು ಅಂತ ಒಂದೊಂದೇ ನೋಡ್ತಾ ಹೋಗೋದಾದ್ರೆ ಕಲಬುರಗಿಯಲ್ಲಿ ಈಗಾಗಲೇ ಸಂಪೂರ್ಣ ಲಾಕ್ಡೌನ್ ಇರೋದಿಲ್ಲ. ಅಲ್ಲಿ ಕಲಬುರಗಿ ನಗರ ತಾಲೂಕು ಕೇಂದ್ರಗಳು ಮಾತ್ರ ಲಾಕ್ ಆಗತ್ತೆ. ಉಳಿದಂತೆ ಯಾವುದೇ ರೀತಿಯಲ್ಲಿ ಕಲಬುರಗಿ ಸಂಪೂರ್ಣವಾಗಿ ಲಾಕ್ಡೌನ್ ಆಗಲ್ಲ. ಇನ್ನು ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಷ್ಟೇ ಲಾಕ್ಡೌನ್ ಅನ್ನ ಮಾಡ್ಕೊಳ್ಳಲಾಗುತ್ತೆ. ಕೆಲವೊಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಲಾಕ್ಡೌನ್ ಬೇಡ ಅನ್ನುವಂತಹ ಅಭಿಪ್ರಾಯವನ್ನ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ರೀತಿಯಾದಂತಹ ಲಾಕ್ಡೌನ್ ನ ನಿರ್ಬಂಧ ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಸಂಪೂರ್ಣವಾಗಿ ಲಾಕ್ಡೌನ್ ಕಲಬುರಗಿಯಲ್ಲಿ ಇರೋದಿಲ್ಲ, ಕೆಲವೊಂದಷ್ಟು ಪ್ರದೇಶಗಳನ್ನ ಹೊರತುಪಡಿಸಿದ್ರೆ. ಇನ್ನುಳಿದ ಜಿಲ್ಲೆ ಯಾವುದು ಇದೇ ರೀತಿಯಾಗಿರುವಂತಹ ಲಾಕ್ಡೌನ್ ಅನ್ನ ನೋಡೋದಾದ್ರೆ ರಾಯಚೂರು ನಗರ ಸಿಂಧನೂರು ಮಾತ್ರ ಲಾಕ್ಡೌನ್ ಆಗತ್ತೆ. ಅದನ್ನ ಹೊರತುಪಡಿಸಿದ್ರೆ ಸಂಪೂರ್ಣವಾಗಿ ರಾಯಚೂರು ಜಿಲ್ಲೆ ಲಾಕ್ಡೌನ್ ಆಗೋದಿಲ್ಲ. ನಾಳೆಯಿಂದ ಜುಲೈ 24ರವರೆಗೆ ಈ ಎರಡು ರಾಯಚೂರು ನಗರ ಮತ್ತು ಸಿಂಧನೂರು ಈ ಎರಡು ನಗರಗಳಷ್ಟೇ ಲಾಕ್ಡೌನ್ ಆಗುತ್ತೆ. ಎರಡು ನಗರಗಳಲ್ಲಿ ಬೆಳಗ್ಗೆ 8ರಿಂದ ಮಧ್ಯಾಹ್ನ 2ರವರೆಗೆ ಖರೀದಿ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಅಲ್ಲಿನ ಮಾರ್ಗಸೂಚಿಯ ಪ್ರಕಾರ ಯಾವ್ದಾದ್ರು ದಿನಸಿ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ತುರ್ತು ಸೇವೆ ಬಿಟ್ರೆ ಎಲ್ಲವೂ ಕೂಡ ಅಲ್ಲಿ ಬಂದ್ ಆಗತ್ತೆ. ಇನ್ನು ಹಳ್ಳಿಗಳಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಬೇಕಾಗತ್ತೆ. ಹಾಗೆಯೇ ಮಾಸ್ಕ್ ಆಗಿರ್ಬೋದು, ಸಾಮಾಜಿಕ ಅಂತರ ಕಡ್ಡಾಯ ಅಂತ ಹೇಳಿ ಈಗಾಗಲೇ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಇದು ರಾಯಚೂರಿನ ಸ್ಥಿತಿ. ಇನ್ನು ಬೆಳಗಾವಿಯನ್ನ ನಾವು ನೋಡೋದಾದ್ರೆ ಬೆಳಗಾವಿಯಲ್ಲೂ ಕೂಡ ಅದೇ ರೀತಿಯಾಗಿ ಸಂಪೂರ್ಣವಾಗಿ ಲಾಕ್ಡೌನ್ ಇರೋದಿಲ್ಲ. 5 ತಾಲೂಕುಗಳನ್ನಷ್ಟೇ ಆಲ್ರೆಡಿ ಈ ಒಂದು ವಿಚಾರವನ್ನ ಹಲವು ದಿನಗಳಿಂದಲೂ ಕೂಡ ಹೇಳಲಾಗ್ತಾ ಇದೆ. 5 ತಾಲೂಕುಗಳನ್ನಷ್ಟೇ ಲಾಕ್ಡೌನ್ ಮಾಡಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಗೋಕಾಕ್, ಮೂಡಲಗಿ, ಅಥಣಿ, ಕಾಗವಾಡ, ನಿಪ್ಪಾಣಿ ಈ 5 ತಾಲೂಕಿನಲ್ಲಷ್ಟೇ ಸಂಪೂರ್ಣವಾದಂತಹ ಲಾಕ್ಡೌನ್ ಅನ್ನ ಮಾಡಲಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯಲ್ಲೂ ಇಡೀ ಬೆಳಗಾವಿ ಲಾಕ್ಡೌನ್ಗೆ ಒಳಗಾಗೋದಿಲ್ಲ. ಅದು ಇವತ್ತು ರಾತ್ರಿ 8 ಗಂಟೆಯಿಂದ ಇನ್ನು 17 ನಿಮಿಷದಿಂದ ಆರಂಭ ಆಗುತ್ತೆ. ಜುಲೈ 22ರವರೆಗೂ ಕೂಡ ಲಾಕ್ಡೌನ್ ಇರುತ್ತೆ ಬೆಳಗಾವಿಯಲ್ಲಿ 5 ತಾಲೂಕುಗಳು. ಉಳಿದಂತೆ ಇರುವಂತಹ ಜಿಲ್ಲೆ ಕೊಡಗಿನಲ್ಲಿ ಶನಿವಾರ ಭಾನುವಾರ ಅಲ್ಲಿ ಸಂಪೂರ್ಣವಾಗಿ ಲಾಕ್ಡೌನ್ ಇರುತ್ತೆ. ಹೊರ ಜಿಲ್ಲೆಗಳಿಂದ ಬಂದ್ರೆ
7 ದಿನ ಕ್ವಾರಂಟೈನ್ ನಲ್ಲೇ ಇರಲೇಬೇಕಾಗುತ್ತೆ, ಒಳಪಡಿಸಲಾಗುತ್ತೆ. ಹೊರ ರಾಜ್ಯದಿಂದ ಬಂದ್ರೆ 14 ದಿನ ಕ್ವಾರಂಟೈನ್ಗೆ ಒಳಪಡಿಸಲಾಗುತ್ತೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6ರವರೆಗೆ ಕರ್ಫ್ಯೂ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಶನಿವಾರ ಭಾನುವಾರ ಸಂಪೂರ್ಣವಾಗಿ ಅಲ್ಲಿ ಲಾಕ್ ಡೌನ್ ಅನ್ನ ಮಾಡಲಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ಲಾಕ್ ಡೌನ್ ಇರೋದಿಲ್ಲ. ಇನ್ನು ಉಡುಪಿಯನ್ನ ನಾವು ನೋಡ್ತಾ ಹೋಗಿದ್ರೆ ಉಡುಪಿಯ ಜಿಲ್ಲಾಧಿಕಾರಿ ಅಂತೂ ಲಾಕ್ ಡೌನ್ ಬೇಡವೇ ಬೇಡ ಅಂತ ಹೇಳಿದ್ರು. ಆದ್ರೆ ಮುಂದಿನ 14 ದಿನಗಳ ಕಾಲ ಜಿಲ್ಲೆಯ ಗಡಿ ಭಾಗವನ್ನ ಬಂದ್ ಮಾಡಲಾಗತ್ತೆ ಉಡುಪಿಯಲ್ಲೇ. ನಾಳೆ ರಾತ್ರಿ 8 ಗಂಟೆಯಿಂದ ಉಡುಪಿಯ ಗಡಿಗಳೆಲ್ಲವೂ ಕೂಡ ಕ್ಲೋಸ್. ಉಡುಪಿಯ ಗಡಿಗಳಿಗೆ ಹೊಂದಿಕೊಂಡಂತೆ ಇರುವಂತಹ ಪ್ಲೇಸ್ಗಳಿಂದ ಏನಾದ್ರು ಬರುವವರು ಇದ್ರೆ ಯಾರು ಕೂಡ ಹೋಗೋದಕ್ಕೆ ಅವಕಾಶ ಇಲ್ಲ. ಸೋಂಕು ಹೆಚ್ಚಿರುವ ಕಡೆ ಅಗತ್ಯ ಇದ್ರೆ ಸೀಲ್ ಡೌನ್ ಅನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಯವರು ಅಲ್ಲಿನ ಶಾಸಕರು ಆಗಿರುವುದು ಸಚಿವರ ಜೊತೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಜಿಲ್ಲೆಯಾದ್ಯಂತ ರಾತ್ರಿ 8ರಿಂದ ಬೆಳಗ್ಗಿನವರೆಗೂ ಕೂಡ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಗಡಿ ಭಾಗಗಳೆಲ್ಲವೂ ಕೂಡ ಅಲ್ಲಿ ಲಾಕ್ ಡೌನ್ ಆಗುತ್ತೆ. ಯಾರು ಕೂಡ ಹೋಗೋದಕ್ಕೆ ಚಾನ್ಸಸ್ ಇಲ್ಲ ಅನ್ನೋದು. ಈಗ ನಾವು ಆಗಲೇ ಹೇಳ್ತಾ ಇದ್ವಿ ಯಾವ ಜಿಲ್ಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಲಾಕ್ ಡೌನ್ ಇರೋದಿಲ್ಲ. ಅದರಲ್ಲಿ ಪ್ರಮುಖವಾಗಿ ಕಲಬುರಗಿ ಅಂತ ಹೇಳಿ. ಕಲಬುರಗಿಯ ವಿಚಾರವನ್ನ ನೋಡೋದಾದ್ರೆ ಅಲ್ಲಿನ ಸ್ಥಿತಿಗತಿ ಈಗಾಗಲೇ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಲಾಕ್ ಡೌನ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಕಲಬುರಗಿ ನಗರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಶಿವರಾಮ್ ಅಸುಂಡಿ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ಈಗ ಸಂಪೂರ್ಣವಾದಂತಹ ಲಾಕ್ ಡೌನ್ ಇಲ್ಲ ಕಲಬುರಗಿ ಜಿಲ್ಲೆಯಲ್ಲಿ, ಆದ್ರೆ ಕೆಲವೊಂದಷ್ಟು ಪ್ಲೇಸ್ಗಳಲ್ಲಿ ಲಾಕ್ ಡೌನ್ ಮಾಡಲಾಗುತ್ತೆ. ಯಾವ ರೀತಿಯಾಗಿ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ, ಜೊತೆಗೆ ಯಾವ ರೀತಿಯ ಮಾರ್ಗಸೂಚಿಯನ್ನ ಈಗಾಗಲೇ ನೀಡಲಾಗಿದೆ? ನವಿತಾ ಜೈನ್, ಕಲಬುರಗಿಯಲ್ಲಿ ಇವತ್ತು ಬೆಳಿಗ್ಗಿಂದಲೇ ಲಾಕ್ಡೌನ್ ಆರಂಭಗೊಂಡಿದೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಲಾಕ್ಡೌನ್ ಪ್ರಾರಂಭಿಸಲಾಗಿದೆ. ಅಂದ್ರೆ ನಿನ್ನೆ ರಾತ್ರಿ ದಿಢೀರಾಗಿ ಆದೇಶ ಮಾಡಲಾಗಿತ್ತು. ಹೀಗಾಗಿ ಬೆಳಿಗ್ಗೆಯಿಂದಲೇ ಲಾಕ್ಡೌನ್ ಆರಂಭಗೊಂಡಿದೆ. ಕಲಬುರಗಿ ನಗರ ಮತ್ತು ಏನು ತಾಲೂಕು ಕೇಂದ್ರಗಳು ಮತ್ತು ಇತರೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮಾತ್ರ ಲಾಕ್ಡೌನ್ ಜಾರಿ ಮಾಡಲಾಗ್ತಾ ಇದೆ. ಇದನ್ನು ಹೊರತುಪಡಿಸಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಲಾಕ್ಡೌನ್ ಅನ್ವಯ ಆಗುವುದಿಲ್ಲ. ಇವತ್ತು ಸಹ 121 ಪ್ರಕರಣಗಳು ಸೋಂಕು ದೃಢಗೊಂಡಿದೆ. ಅಲ್ಲದೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಹೀಗಾಗಿ ಸೋಂಕಿತರ ಸಂಖ್ಯೆ 2300 ದಾಟಿದೆ. ಹೀಗಾಗಿ ಅನಿವಾರ್ಯವಾಗಿ ಕಲಬುರಗಿಯಲ್ಲಿ ಲಾಕ್ಡೌನ್ ಜಾರಿ ಮಾಡಲಾಗ್ತಾ ಇದೆ. ನಾವೀಗ ಕಲಬುರಗಿಯ ಸರ್ದಾರ್ ಪಟೇಲ್ ವೃತ್ತದಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರಬಹುದು, ಬೆಳಿಗ್ಗೆಯಿಂದಲೂ ಸಹ ಏನು ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಆದ್ರೆ ಜನರ ಸಹಕಾರ ಅಷ್ಟಕ್ಕಷ್ಟೇ ಇದೆ ಅಂತ ಹೇಳ್ಬೋದು. ಒಂದ್ ರೀತಿಯಲ್ಲಿ ಏನು ನಾಮಕಾವಸ್ಥೆ ಲಾಕ್ಡೌನ್ ಮೊದಲನೇ ದಿನ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇದೆ. ಪೊಲೀಸರು ಸಹ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅಂದ್ರೆ ಬೆಳಗ್ಗೆಯಿಂದಲೂ ಸಹ ಲಾಕ್ಡೌನ್ ಜಾರಿಗೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಬೈಕ್ ಇರ್ಬೋದು, ಕಾರು ಇತ್ಯಾದಿ ವಾಹನಗಳ ಸಂಚಾರ ಎಂದಿನಂತಿದೆ. ಜನರಿಗೆ ಏನು ರಾತ್ರೋರಾತ್ರಿ ಏನು ದಿಢೀರಾಗಿ ಘೋಷಣೆ ಮಾಡಿರೋದ್ರಿಂದಾಗಿ ಕೆಲವೊಬ್ಬರಿಗೆ ಗೊತ್ತಿಲ್ಲದೇನೆ ವಾಹನ ತಗೊಂಡ್ ಬರ್ತಾ ಇದ್ರೆ, ಕೆಲವೊಬ್ರಿಗೆ ಗೊತ್ತಿದ್ದು ಸಹ ವಾಹನ ತಗೊಂಡ್ ಬರ್ತಾ ಇದ್ರೆ. ಹೀಗಾಗಿ ಜನರು ಇವತ್ತು ಪೊಲೀಸರು ಏನಂದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ನೀವು ಲಾಕ್ಡೌನ್ ಜಾರಿಯಲ್ಲಿದೆ, ದಯವಿಟ್ಟು ಬರಬೇಡಿ ಅಂತೇಳಿ. ನಾಳೆಯಿಂದ ಕಟ್ಟುನಿಟ್ಟಿನ ಜಾರಿಗೆ ಏನು ಪೊಲೀಸ್ ಇಲಾಖೆ ಮುಂದಾಗಿದೆ. ಒಟ್ಟಾರೆ ಇವತ್ತೇನು ಕಲಬುರಗಿ ಜಿಲ್ಲೆಯಲ್ಲಿ ಏನು ಕೊರೋನಾ ಹಾಟ್ಸ್ಪಾಟ್ ಅನ್ಸ್ಕೊಂಡಿದೆ. ಆರಂಭದಲ್ಲೂ ಸಹ ಸೋಂಕಿನ ಪ್ರಮಾಣ ಹೆಚ್ಚುತ್ತಲೇ ಇದೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಮಾತ್ರ ಕೊರೋನಾ ನಿಯಂತ್ರಿಸಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಏನು ಲಾಕ್ಡೌನ್ ಜಾರಿಗೆ ಮುಂದಾಗಿದೆ. ಹೀಗಾಗಿ ನಾಳೆ ಬೆಳಗ್ಗೆಯಿಂದ ಕಟ್ಟುನಿಟ್ಟಿನ ಜಾರಿಗೆ ಸಾಧ್ಯತೆಗಳಿದ್ದಾವೆ. ಜುಲೈ 20ರವರೆಗೂ ಸಹ ಲಾಕ್ಡೌನ್ ಜಾರಿಯಲ್ಲಿ ಇರುತ್ತೆ. ಶಿವರಾಮ್ ಅಸುಂಡಿ, ಒಂದ್ ಕಡೆ ಈಗ ಜನರಿಗೂ ಕೂಡ ಈಗ ಈ ತರದ ಒಂದು ಲಾಕ್ಡೌನ್ ಬೇಕು ಅನ್ನುವಂತಹ ಅಭಿಪ್ರಾಯ ಇದೆ. ಆದ್ರೆ ಅದು ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ವಿಚಾರ, ಬೇಕೋ ಬೇಡವೋ ಅನ್ನುವಂಥ ರೀತಿಯಲ್ಲಿ ಅಂತ ಹೇಳಿ. ಬಟ್ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳೋದಕ್ಕೆ ಜಿಲ್ಲಾಡಳಿತ ಹೇಗೆ ಸಿದ್ಧವಾಗಿದೆಯೋ ಜನ ಕೂಡ ಪಾಲನೆ ಮಾಡ್ತಾ ಇದ್ದಾರೆ. ನೀವು ಅಲ್ಲಿ ಸ್ವಲ್ಪ ತೋರಿಸುವಂತಹ ಪ್ರಯತ್ನ ಮಾಡಬಹುದಾ ಈಗ ಸದ್ಯಕ್ಕೆ ಹೇಗೆ ಸಿಚುವೇಶನ್ ಇದೆ ಅಂತ? ನವಿತಾ, ನಾನು ಅದನ್ನೇ ಹೇಳಿದೆ. ಯಾಕಂದ್ರೆ ಇವತ್ತು ಬೆಳಿಗ್ಗೆಯಿಂದಲೇ ಕಟ್ಟುನಿಟ್ಟಿನ ಜಾರಿ ಅಂದ್ರೆ ಲಾಕ್ಡೌನ್ ಜಾರಿ ಮಾಡಿದ್ರು ಸಹ ಜನರು ಮಾತ್ರ ಸಕಾರಾತ್ಮಕ ಸ್ಪಂದಿಸ್ತಾ ಇಲ್ಲ. ನೀವೀಗ ನೋಡ್ಬೋದು, ನಾವೀಗ ಇಲ್ಲಿ ಎದುರಿಗೆ ಕಾಣಿಸುತ್ತೆ ಕಾರ್ ವಾಹನ ಸಂಚಾರ. ಅಂದ್ರೆ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಮೊದಲಾದ ವಾಹನಗಳ ಸಂಚಾರ ಎಂದಿನಂತಿದೆ. ಯಾರು ಈಗಾಗಲೇ 8 ಗಂಟೆ ಆಗ್ತಾ ಬಂತು. ರಾತ್ರಿ ಸಹಜವಾಗಿನೇ ಪ್ರತಿನಿತ್ಯ 8 ಗಂಟೆ ನಂತರ ಲಾಕ್ಡೌನ್ ಇರುತ್ತೆ. ಆದ್ರೂ ಸಹ ಜನ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಏನು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ, ಲಾಕ್ಡೌನ್ ಅಂದ್ರೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಜನ ವರ್ತನೆ ಮಾಡ್ತಾ ಇದ್ದಾರೆ. ಪೊಲೀಸರು ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಏನು ಲಾಕ್ಡೌನ್ ಜಾರಿಗೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ರು ಸಹ ಅದು ಜನರ ಅಸಹಕಾರದಿಂದಾಗಿ ಅದು ಸಂಪೂರ್ಣವಾಗಿ ಜಾರಿ ಆಗ್ಲಿಕ್ಕೆ ಬರ್ತಾ ಇಲ್ಲ. ಹೀಗಾಗಿ ನಾಳೆಯಿಂದ ಅಂದ್ರೆ ಪೊಲೀಸರು ಈಗಾಗಲೇ ಜನರ ವರ್ತನೆಯಿಂದ ಬೇಸತ್ತಿದ್ದಾರೆ. ಈಗ ನಾಳೆಯಿಂದ ಕಟ್ಟುನಿಟ್ಟಿನ ಜಾರಿಗೆ ಮಾಡ್ಬೇಕಂತೇಳಿ ಪೊಲೀಸರು ಮುಂದಾಗಿದ್ದಾರೆ. ಈಗ ಜಿಲ್ಲಾಡಳಿತ ಸಹ ಏನ್ ಜನರ ವರ್ತನೆಯಿಂದ ದೊಡ್ಡ ತಲೆಬಿಸಿಯಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ನಾಳೆ ಬೆಳಗ್ಗೆಯಿಂದ ಸಂಪೂರ್ಣ ಲಾಕ್ಡೌನ್ ಜಾರಿಯಾಗುವಂತ ಎಲ್ಲ ಸಾಧ್ಯತೆಗಳಿದಾವೆ. ನವಿತಾ, ಎಸ್, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ಡೀಟೇಲ್ಸ್ಗೆ. ಜನರ ಮನಸ್ಸಲ್ಲಿ ಬರೋದ ಹೊರತು ಇದು ಯಾವುದು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ನಾವೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕಲಬುರಗಿಯ ಜನ ಅಟ್ಲೀಸ್ಟ್ ನಾಳೆಯಿಂದ ಆದ್ರೂ ಇದನ್ನ ಸಂಪೂರ್ಣವಾಗಿ ಮಾರ್ಗಸೂಚಿಗಳನ್ನ
ಪಾಲನೆ ಮಾಡ್ತಾರಾ? ಅವರ ಒಳಿತಿಗಾಗಿ ಅವರೇ ಈ ಲಾಕ್ಡೌನ್ ಅನ್ನ ಬೇಕು ಅಂತ ಹೇಳಿದವರು ಈ ಲಾಕ್ಡೌನ್ಗೆ ಸಂಬಂಧಪಟ್ಟ ಹಾಗೆ ಮಾರ್ಗಸೂಚಿಗಳನ್ನ ಅನುಸರಿಸ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಇನ್ನೊಂದ್ ಕಡೆ ಲಾಕ್ಡೌನ್ ಅನ್ನುವಂತಹ ಹೊತ್ತಿಗೆ ಜನ ಈಗ ದಿನಸಿ ಕೊಂಡ್ಕೊಳ್ಳೋದಿಕ್ಕೇನೆ ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ವಿಚಾರವನ್ನ ನಾವು ಹೇಳ್ತಾ ಇದ್ದೀವಿ. ಬೆಂಗಳೂರಿನ ಮಲ್ಲೇಶ್ವರಂ ಸೂಪರ್ ಮಾರ್ಕೆಟ್ ಅಂತೂ ಇವತ್ತು ಫುಲ್ ಡೇ ಬ್ಯುಸಿ ಆಗಿತ್ತು. ತಿಂಗಳಿಗೆ ಬೇಕಾದಷ್ಟು ದಿನಸನ್ನ ಖರೀದಿ ಮಾಡಿದ್ರು ಜನ. ಅವಕಾಶ ಇದೆ ನಿಮ್ಗೆ 12 ಗಂಟೆವರೆಗೂ ಅಂತ ಹೇಳಿದ್ರು ಕೂಡ ಜನರಿಗೆ ಯಾವುದೋ ಒಂದು ರೀತಿಯ ಆತಂಕ ಇದ್ದ ಹಾಗಿದೆ. ಜೊತೆಗೆ ಈಗಾಗಲೇ ದಿನಸಿಗಳನ್ನ ಖರೀದಿ ಮಾಡಿದ್ರು ಕೂಡ ಏನ್ ತಪ್ಪೇನಿಲ್ಲ. ಒಂದು ವಾರ ಅವ್ರ ಮನೆಯಿಂದ ಹೊರಗೆ ಬರೋದಿದ್ರೆ ನಿಜವಾಗ್ಲೂ ಕೂಡ ಒಳ್ಳೇದೆ. ಹಾಗಾದ್ರೆ ಯಾವ ರೀತಿಯಾಗಿ ಇವತ್ತು ಜನ ಮುಗಿಬಿದ್ದಿದ್ರು ದಿನಸಿಗಳನ್ನ ಖರೀದಿ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನೋಡ್ಕೊಂಡ್ ಬರೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಲಾಕ್ಡೌನ್ ಶುರು ಆಗ್ತಾ ಇದೆ. ಇವತ್ತು 8 ಗಂಟೆಯಿಂದ ಲಾಕ್ಡೌನ್ ಶುರುವಾಗಿ 1 ವಾರಗಳ ಕಾಲ ಲಾಕ್ಡೌನ್ ಇರೋದ್ರಿಂದಾಗಿ ಜನರು ಮನೆಯಲ್ಲಿ ತಮಗೆ ಬೇಕಾದಂಥ ದಿನಸಿಗಳೇನಿದೆ ವಸ್ತುಗಳನ್ನು ಖರೀದಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ನಾವೀಗ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿರುವಂತಹ ರೇಷನ್ ಶಾಪಲ್ಲಿದ್ದೀವಿ. ಸೊ ಸೂಪರ್ ಮಾರ್ಕೆಟಲ್ಲಿ ಈಗಾಗಲೇ ಜನರು ಕ್ಯೂ ನಿಂತ್ಕೊಂಡು ಸರತಿ ಸಾಲಲ್ಲಿ ನಿಂತ್ಕೊಂಡು ಜನ ತಮಗೆ ಬೇಕಾದಂಥ ದಿನಸಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳು ಕಂಡು ಬರ್ತಾ ಇದೆ. ಕಳೆದ 4 ದಿನಗಳಿಂದ, ಇದು ಈ ದಿನದ ದೃಶ್ಯ ಮಾತ್ರ ಅಲ್ಲ, ಕಳೆದ 4 ದಿನಗಳಿಂದ ಖರೀದಿ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬರುವಂಥ ಜನರಿಗೂ ಕೂಡ ಭಯ ಇರೋದೇನೆಂದರೆ ಇದು 1 ವಾರದ ಲಾಕ್ಡೌನ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗ್ಬೋದು ಅನ್ನುವಂಥ ಭಯದಿಂದ ಹಿನ್ನೆಲೆಯಲ್ಲಿ ಮುಂದೆ 1 ತಿಂಗಳವರೆಗೂ ಬೇಕಾದಂಥ ದಿನಸಿಗಳಿದ್ದಾವೆ ಅವೆಲ್ಲವನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಆದರೆ ಲಾಕ್ಡೌನ್ ಬಿಫೋರ್ ಮೊದಲೇನಿತ್ತು ಈ ರೀತಿಯಂಥ ಖರೀದಿ ಮಾಡ್ತಾ ಇದ್ದಿಲ್ಲ. ತಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ದಿನಸಿಗಳನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಈಗ ಲಾಕ್ಡೌನ್ ಶುರು ಆಗ್ತದೆ, 1 ವಾರ ಇದು ಎಕ್ಸ್ಟೆಂಡ್ ಆಗ್ಬೋದು ಅನ್ನುವಂಥ ಭಯ ಜನರನ್ನ ಕಾಡ್ತಾ ಇದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಸೂಪರ್ ಮಾರ್ಕೆಟ್ನ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಖರೀದಿ ಆಗ್ತಾ ಇರೋದು ಇನ್ನೊಂದು 7 ದಿನ ಬೇಕು ಅನ್ನೋ ಕಾರಣಕ್ಕೆ ಇನ್ನೂ ಶಾಪಿಂಗ್ ಮಾಡ್ತಾ ಇದ್ರು ಅಥವಾ ಮತ್ತೇನಾದರೂ ಎಕ್ಸ್ಟೆಂಡ್ ಆಗ್ಬೋದು ಅನ್ನೋಂಥ ಭಯ ಇದೆ? ಎಕ್ಸ್ಟೆಂಡ್ ಆಗತ್ತೆ ಅನ್ನೋ ಭಯನೇ ಜಾಸ್ತಿ ಇದ್ದಂಗೆ ಕಾಣಿಸ್ತಾ ಇದೆ. ಮತ್ತೆ ಮುಂದುವರಿಯುತ್ತೆ, ಸ್ಟಾಕ್ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಪ್ಯಾನಿಕ್ ಬೈಯಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇರೋದು? ಒಂದು 40-50% ಜಾಸ್ತಿ ಆಗಿತ್ತು. ಕಂಟಿನ್ಯೂಸ್ ಆಗಿ ಇದೇ ಥರ ಕ್ಯೂ, ಇದೇ ಥರ ಕಂಟಿನ್ಯೂಸ್ ಫ್ಲೋನಲ್ಲೇ ಹೋಗ್ತಾ ಇದೆ ಲಾಸ್ಟ್ 4 ಡೇಸ್. ಮೊದಲು ಯಾವ ರೀತಿ ಇರ್ತಿತ್ತು ಸರ್? ಮೊದಲು ಲಾಕ್ಡೌನು ರಿಸ್ಟ್ರಿಕ್ಟೆಡ್ ಪೀರಿಯಡ್ಗಿಂತ ಮುಂಚೆ ಈ ಸಮಸ್ಯೆ ಎಲ್ಲ ಇರಲಿಲ್ಲ, ಬಂದು ಹೋಗ್ತಿದ್ರು, ನಾರ್ಮಲ್ ಇದಿರ್ತಿತ್ತು. ಈಗ ಹಾಗಿಲ್ಲ. ಈಗೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಬರಬೇಕು, 5-5 ಜನನೇ ಒಳಗಡೆ ಬರಬೇಕು. ಹೀಗೆಲ್ಲ ಇರೋದ್ರಿಂದ ಏನಾಗಿದೆ, ಮತ್ತೆ ಬರೋದಕ್ಕಿಂತ ಜಾಸ್ತಿ ತೊಗೊಂಡು ಹೋಗ್ಬೇಡ ಅಂಥೇಳಿ ಕಾದಿದ್ದು ಒಂದೊಂದು ಬ್ಯಾಸ್ಕೆಟ್ ತೊಗೊಳ್ಳೋರು 2 ಬ್ಯಾಸ್ಕೆಟ್ 3 ಬ್ಯಾಸ್ಕೆಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಬರೋ ಗ್ರಾಹಕರನ್ನು ಕೂಡ ಮಾತಾಡ್ಸೋಣ. ಅಮ್ಮ, ಇವತ್ತು ಏನು ತಗೋತಾ ಇದ್ರಿ? ಏನು ಲಾಕ್ಡೌನ್ ಅನ್ನೋ ಕಾರಣಕ್ಕೆ ತಗೋತಿರೋದ? ಒಂದು ತಿಂಗಳಿಗೆ ಆಗೋಷ್ಟು ತಗೋತಿದ್ರಿ? ತಿಂಗಳಿಗೆ ಆಗೋಷ್ಟು ಏನಿಲ್ಲ, ಒಂದು 15 ದಿವಸಕ್ಕೆ ಆಗುತ್ತೆ. ಇದು ಲಾಕ್ಡೌನ್ ಮತ್ತೆ ಮುಂದುವರಿಬೋದು ಅನ್ಸುತ್ತೆ ನಿಮಗೆ? ಏನು ಮಾಡ್ತಾರೋ ಯಡಿಯೂರಪ್ಪ ಅವ್ರು ಗೊತ್ತಿಲ್ಲ. ಯಡಿಯೂರಪ್ಪ ಅವ್ರ ಕೈಯಲ್ಲಿ ಇರೋದಲ್ವ, ನಮ್ಮ ಕೈಲೇನಿದೆ, ಅವ್ರು ಹೆಂಗೆ ಮಾಡಿದ್ರೆ ಹಂಗೆ. 15 ದಿನಕ್ಕೆ ಆಗೋಷ್ಟು ತಗೋತಾ ಇದ್ದಾರೆ. ಸೊ ಜನ ತಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಳ್ಳದೆ ಇನ್ನೂ ಜಾಸ್ತಿನೂ ಕೂಡ ಖರೀದಿ ಮಾಡುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಕಳೆದ 4 ದಿನಗಳಿಂದನೂ ಕೂಡ ಸೂಪರ್ ಮಾರ್ಕೆಟ್ಗಳು ಬಹುತೇಕ ಫುಲ್ ರಶಲ್ಲಿದೆ. ಸರತಿ ಸಾಲಲ್ಲಿ ನಿಂತ್ಕೊಂಡು ತಮಗೆ ಬೇಕಾದಂಥ ದಿನಸುಗಳನ್ನು ಖರೀದಿ ಮಾಡ್ತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಬೆಂಗಳೂರು ಲಾಕ್ಡೌನ್ ಆಗೋದಕ್ಕೆ ಇನ್ನು ಕೇವಲ 7 ನಿಮಿಷ ಮಾತ್ರ ಬಾಕಿ ಇದೆ. ಆದ್ರೆ ಈ ಸಂದರ್ಭದಲ್ಲಾದ್ರೂ ಮಾರ್ಗಸೂಚಿಗಳನ್ನ ಪಾಲಿಸಿ, ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ. ಯಾಕಂದ್ರೆ ಈ ಲಾಕ್ಡೌನ್ ಮಾಡಿರೋದು ನಮಗಾಗಿ, ನಮ್ಮ ಉಳಿತಿಗಾಗಿ, ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಪ್ರಾಣಕ್ಕಾಗಿ. ಈ ಸಲ ಆದ್ರೂ ದಯವಿಟ್ಟು ಈ ಒಂದು ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನ ಮುಗಿಸ್ತಾ ಇದ್ದೀವಿ. ಹಾಗಾದ್ರೆ ಏನಾಗ್ತಾ ಇದೆ, 8 ಗಂಟೆಯಿಂದ ಯಾವ ರೀತಿ ಸಿಚುವೇಶನ್ ಇದೆ ಅನ್ನೋದ್ರ ಸಂಪೂರ್ಣ ಮಾಹಿತಿ 30 Minutes 30 ನ್ಯೂಸ್ ಅಲ್ಲಿ ಸಿಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.